ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನಮಸ್ಕಾರ, ನಾನು ನಾಗರಾಜ್ ಅಂತ ಹೇಳಿ. ಇದು ನಂಜನೇಶ್ವರ ಸ್ವಾಮಿ ದೇವಸ್ಥಾನದ ಪ್ರೋಗ್ರಾಮು. ಈ ದೇವಸ್ಥಾನದಲ್ಲಿ ವರ್ಷನೂ ಶ್ರೀ ಸಂತ ತುಕಾರಾಮ್ ಮಹಾರಾಜರ ಸಪ್ತಾಹ ನಡೆಯುತ್ತೆ. ಇದು ಪಾಲ್ಗುಣ ಮಾಸ ಬೌಳ ದ್ವಿತೀಯದಂದು ಸಂತ ತುಕಾರಾಮ್ ಮಹಾರಾಜರು ವೈಕುಂಠಕ್ಕೆ ಹೋಗಿದ್ದ ದಿನ ಇದು. ಇದನ್ನ ನಾವು ವರ್ಷ ಅವರ ಪುಣ್ಯ ದಿನವನ್ನ ಪಂಡರಾಪುರ ಸಂಪ್ರದಾಯ ಪ್ರಕಾರ ಮಾಡ್ಕೊಂಡು ಬಂದಿದ್ವಿ. ಈ ದೇವಸ್ಥಾನದಲ್ಲಿ ಸುಮಾರು ಒಂದು 74 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಇದು. ಇದರಲ್ಲಿ ಭಜನೆ ಆಗುತ್ತೆ, ಮತ್ತೆ ಪ್ರತಿ ದ್ವಾದಶಿಗೆ ಭಜನೆ ಆಗುತ್ತೆ, ಮತ್ತೆ ಸಂತರದ್ದು ಸುಮಾರು ಅವರ ಪುಣ್ಯ ದಿನಗಳದ್ದು, ಅವರ ವಿಶೇಷ ದಿನಗಳದೆಲ್ಲ ಭಜನೆಗಳು ನಡೆಯುತ್ತದೆ. ಇದು ಸುಕುಲ್ಸಾಲಿ ಸಮಾಜಕ್ಕೆ ಸಂಬಂಧಪಟ್ಟಿದ್ದು. ಈ ದೇವಸ್ಥಾನದಲ್ಲಿ ಒಂದು ಟ್ರಸ್ಟ್ ಕೂಡ ಇದೆ, ಭಜನೆ ಮಂಡಳಿ ಇದೆ, ತೇರು ಪಾಲಕಿ ಮಂಡಳಿ ಇದೆ. ಇದು ನಮ್ಮ ಇಲ್ಲಿ ಇರುವ ಒಂದು 7-8 ಸುಕುಲ್ಸಾಲಿ ಸಮಾಜದ ದೇವಸ್ಥಾನಗಳಲ್ಲೆಲ್ಲ ಪಂಡರಾಪುರದ ಭಜನೆ ನಡೆಯುತ್ತೆ. ಇವರೆಲ್ಲರೂ ನಾವು ಒಟ್ಟಿಗೆ ಸೇರಿ ಇದನ್ನ ನಾವು ಭಜನೆ ಮಾಡ್ತೀವಿ. ಮತ್ತೆ ಈ ದಿನ ದಿಂಡಿ ಪಲ್ಲಕ್ಕಿ ಉತ್ಸವ ನಗರ ಪ್ರದಕ್ಷಿಣೆ ಆಗುತ್ತೆ. ಇದರದ ಉದ್ದೇಶ ಏನಪ್ಪಾ ಅಂತಂದ್ರೆ, ಇದು ಜಗತ್ತಿನ ಕಲ್ಯಾಣ ಆಗ್ಲಿ ಅಂತೇಳಿ ನಮ್ಮ ಉದ್ದೇಶ. ಮತ್ತೆ ಎಲ್ಲರೂ ಕೂಡ ಅವರವರ ದಿನನಿತ್ಯದ ಕಾರ್ಯಕ್ರಮದಿಂದ ಪಾರಮಾರ್ಥನ ಇಟ್ಕೊಳ್ಬೇಕು ಅಂತ ಹೇಳಿ ಉದ್ದೇಶದಿಂದ ನಾವು ಮಾಡ್ತಾ ಇದ್ವಿ. ಇದರಿಂದ ಜನರಿಗೆ ಸಂತೋಷ, ನೆಮ್ಮದಿ, ಸುಖ ಸಿಗ್ಲಿ ಅಂತ ನಮ್ಮ ಪ್ರಾರ್ಥನೆ ಮಾಡ್ಕೊಂಡು ನಾವು ಇದನ್ನ ಭಜನೆ ಮಾಡ್ತಾ ಇದ್ದೀವಿ. ಈ ದಿನ ಇವತ್ತು ಸಾರ್ವಜನಿಕವಾಗಿ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ನಾಳೆ ದಿನ ಗುರುಪೂಜೆ ಅಂತ ಹೇಳಿ ಇಲ್ಲಿಗೆ ಮಂಗಳ ಆಗುತ್ತೆ. ಟೋಟಲಿ ಇದು 4 ದಿನದ ಪ್ರೋಗ್ರಾಮು. ಮತ್ತೆ ನಿತ್ಯ ರಾತ್ರಿ ಕೂಡ ವೀಣೆ ಜಾಗರಣೆ ಕೂಡ ಇರುತ್ತೆ. ಬೆಳಿಗ್ಗೆ ಹೊತ್ತು ಕಾಕಡ ಆರತಿ ಇರುತ್ತೆ, ಮಧ್ಯಾಹ್ನ ಭಜನೆ ಇರುತ್ತೆ, ಸಂಜೆ ಪ್ರವಚನ ಇರುತ್ತೆ, ರಾತ್ರಿ ಕೀರ್ತನೆ ಇರುತ್ತೆ. ಈ ಕಾರ್ಯಕ್ರಮಗಳಿಗೆ ಪಂಡರಾಪುರದಿಂದ, ಕೊಪ್ಪಳದಿಂದ, ಬೆಳಗಾವಿಯಿಂದ ನಾವು ಸಂತರು ಕರೆದಿರ್ತೀವಿ. ಇವರು ಪ್ರತಿ ವರ್ಷನೂ ಬಂದು ನಮಗೆ ಸಹಕಾರ ಕೊಟ್ಟು ಕೀರ್ತನೆ ಪ್ರವಚನ ಎಲ್ಲ ಮಾಡಿ ನಮಗೆಲ್ಲ ಜನರಾಗಿ ಮಾಡ್ತಾ ಇದ್ದಾರೆ. ನನ್ನ ಹೆಸರು ನಾಗರಾಜ್ ಅಂತ ಹೇಳಿ. ನಾನು ಈ ದೇವಸ್ಥಾನದ ಟ್ರಸ್ಟಿ ಕೂಡ, ಮತ್ತೆ ಭಜನಾ ಮಂಡಳಿ ಸದಸ್ಯ. ಅತ್ಯಂತ ಪವಿತ್ರವಾದಂತಹ ದಿನ. ಆ ಪವಿತ್ರದ ದಿನ ಏನಂತ ಹೇಳಿದ್ರೆ, ಸದ್ಗುರು ಶ್ರೀ ಜಗದ್ಗುರು ಸಂತ ತುಕಾರಾಮ್ ಮಹಾರಾಜರ ವೈಕುಂಠಕ್ಕಿಂತ ದೇಹ ಸಹಿತ ವೈಕುಂಠಕ್ಕೆ ಹೋಗಿರ್ತಕ್ಕಂತಹ ದಿನ. ಈ ಸಂದರ್ಭದಲ್ಲಿ ಅವರ ನೆನಪಿಗೋಸ್ಕರ ನಾವು ಉತ್ಸವ ಮೂರ್ತಿಯನ್ನು ತೆಗೆದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ. ನಮ್ಮ ಸಹಪಾಠಿಗಳು ಎಲ್ಲರೂ ಕೂಡ ನಿಮಗೆ ತಿಳಿಸಿದ್ದಾರೆ. ಇವತ್ತಿನ ದಿವಸ ಪರಮ ಪವಿತ್ರವಾದಂಥ ದಿವಸ. ನಮ್ಮ ಪಂಡರಿ ಸಂಪ್ರದಾಯದ ಕಳಸಪ್ರಿಯರಾದಂಥ ಶ್ರೀ ಸಂತ ಜಗದ್ಗುರು ತುಕಾರಾಮ್ ಮಹಾರಾಜರು ಇವತ್ತಿನ ದಿವಸ ದೇಹ ಸಹಿತ ವೈಕುಂಠಕ್ಕೆ ಪ್ರಯಾಣ ಮಾಡಿದ ದಿವಸ. ನನ್ನ ಅನಿಸಿಕೆ, ಈ ಮೃತ್ಯು ಲೋಕದಲ್ಲಿ ಯಾರು ಕೂಡ ಮಾಡಲಾರದಂತ ಅದ್ಭುತವಾದಂತ ಕಾರ್ಯ ಇವತ್ತಿನ ದಿವಸ ಜಗದ್ಗುರು ತುಕೋಬ್ರಾಯರು ಮಾಡಿದ್ದಾರೆ. ಎಲ್ಲಿವರೆಗೂ ನೀವು ಕೇಳಿದ ಪ್ರಕಾರ ಸಂಜೀವನ ಸಮಾಧಿ ತಗೊಂಡಿದ್ದಾರೆ, ಸಜೀವ ಸಮಾಧಿ ತಗೊಂಡಿದ್ದಾರೆ. ಆದರೆ ಜಗದ್ಗುರು ತುಕೋಬ್ರಾಯರು ಈ ದೇಹ ಸಮೇತವಾಗಿ ವೈಕುಂಠಕ್ಕೆ ಪ್ರಯಾಣ ಮಾಡಿದಂತ ದಿವಸ ಇವತ್ತು. ಸ್ವತಃ ಅವರನ್ನ ಕರೆದೊಯ್ಯಲಿಕ್ಕೆ ಸ್ವತಃ ಭಕ್ತವತ್ಸಲನಾದಂತ ಶ್ರೀ ಹರಿ ಪಾಂಡುರಂಗನೇ ಗರುಡ ವಾಹನ ತೆಗೆದುಕೊಂಡು ಬಂದು ಜಗದ್ಗುರು ತುಕೋಬ್ರಾಯರಿಗೆ ವೈಕುಂಠಕ್ಕೆ ಕರ್ಕೊಂಡು ಹೋದಂತ ದಿವಸ ಇವತ್ತು. ತುಂಬಾ ಖುಷಿ ಆಗ್ತದೆ. ಇಂಥ ಒಂದು ಪವಿತ್ರವಾದಂತ ದಿವಸ ನೀವು ಎಲ್ಲರೂ ಕೂಡಿ ಪಂಡರಿ ಸಂಪ್ರದಾಯ ಭಜನೆಯನ್ನ ಸುಮಾರು ತುಂಬಾ ವರ್ಷಗಳಿಂದ ಮಾಡ್ಕೊಂಡು ಬಂದಂತ ನಂಜುಂಡೇಶ್ವರ ದೇವಸ್ಥಾನದ ಈ ಒಂದು ಭಜನೆ ಉತ್ಸವ ಏನ್ರಿ. ನಾವು ಕೂಡ ಹುಬ್ಳಿ ಹತ್ರ ಗದಗಿನವರು, ಅಲ್ಲಿಂದ ಈ ಒಂದು ಉತ್ಸವಕ್ಕೆ ಬಂದು ಭಾಗವಹಿಸಿದ್ದೀವಿ. ನಮಗೆ ತುಂಬಾ ಖುಷಿ ಆಯ್ತು. ರಾಮಕೃಷ್ಣ.